ವೆಲ್ಕಮ್ ಬ್ಯಾಕ್. ನಿನ್ನೆ ಬಂದಂತಹ ಲೋಕಸಭಾದ ರಿಸಲ್ಟ್ ಏನಿದೆ, ಆ ಸಂಗ್ರಾಮದ ರಿಸಲ್ಟ್ ಬಂದ ಮೇಲೆ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ ದಳಪತಿಗೆ ಈ ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಗೆದ್ದು ಬೀಗಿದ್ರು ಲೋಕ ಸಂಗ್ರಾಮದಲ್ಲಿ ದಳಪತಿ. ಬಿಜೆಪಿ ಜೊತೆಗಿನ ಮೈತ್ರಿ, ಜೆಡಿಎಸ್ ಡಬಲ್ ವಿಕ್ಟರಿ. ಜೆಡಿಎಸ್ಗೆ ನಿಜಕ್ಕೂ ಬೂಸ್ಟರ್ ಡೋಸ್ ಕೊಟ್ಟಂತಾಗಿದೆ ಈ ಲೋಕಸಭಾ ಎಲೆಕ್ಷನ್. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪಯಣ ಬೆಳೆಸ್ತಾರೆ. ನಿನ್ನೆಯೇ ಕರೆ ಬಂದಿದೆ ಅಮಿತ್ ಶಾರಿಂದ. ಸಂಜೆ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗ್ತಾರೆ ಎಚ್ಡಿಕೆ. ಕೇಂದ್ರ ಸಂಪುಟದಲ್ಲಿ ಎಚ್ಡಿಕೆಗೆ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಎನ್ಡಿಎ ಭಾಗವಾಗಿ ಮಂಡ್ಯದಿಂದ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅಂದಾಗಲೇ ಇದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಇತ್ತು. ಕುಮಾರಸ್ವಾಮಿ ಗೆದ್ದು ಬೀಗಿದ್ದೇ ಆದ್ರೆ ಸಂಪುಟ ಸದಸ್ಯರಾಗ್ತಾರಾ ಅಂತದೊಂದು ಆಫರ್ ಇದೆಯಾ ಅವರಿಗೆ ಎನ್ನುವುದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಇತ್ತು. ಈಗಂತೂ ಆ ಚರ್ಚೆಗೆ ಮತ್ತಷ್ಟು ಬಲ ಸಿಗ್ತಾ ಇದೆ. ನಿನ್ನೆ ಕರೆ ಬಂದಿದೆ, ಇವತ್ತು ದೆಹಲಿಗೆ ಪ್ರಯಾಣ, ಸಂಜೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಾಗಿದ್ರೆ ಕೇಂದ್ರ ಸಂಪುಟದಲ್ಲಿ ಎಚ್ಡಿಕೆಗೆ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದೆಯಾ? ದೆಹಲಿಗೆ ಹೋಗ್ತಾ ಇದ್ದೀರಾ? ಸಾಯಂಕಾಲ ಸಭೆ ಇದೆ ಬ್ರದರ್, ಎನ್ಡಿಎದು ಬರಬೇಕು ಅಂತ ಹೇಳಿದ್ದಾರೆ, ಹೋಗ್ತೀವಿ ಸರ್. ಎನ್ಡಿಎ ಸರ್ಕಾರ ರಚನೆ ಇವೆಲ್ಲ ಆಮೇಲೆ ಮಾತಾಡೋಣ. ಸರ್, ದೆಹಲಿಗೆ ಹೋಗ್ತಾ ಇದ್ದೀರಾ? ಸಾಯಂಕಾಲ ಸಭೆ ಇದೆ ಬ್ರದರ್, ಎನ್ಡಿಎದು ಬರಬೇಕು ಅಂತ ಹೇಳಿದ್ದಾರೆ, ಹೋಗ್ತೀವಿ ಸರ್. ಎನ್ಡಿಎ ಸರ್ಕಾರ ರಚನೆ ಇವೆಲ್ಲ ಆಮೇಲೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.